ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅದೇ ಕರ್ನಾಟಕ ಇತಿಹಾಸದಲ್ಲಿ ನಾವು 155 ಕ್ವಶನ್ಸ್ನ ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟು ಆನ್ವರ್ಡ್ಸ್ ಎಷ್ಟು ನಾವು ಟಾರ್ಗೆಟ್ ಇಟ್ಕೊಂಡಿರೋದು 500 ಅಲ್ವಾ. ಈಗ 150 ಕಂಪ್ಲೀಟ್ ಮಾಡಿದ್ದೀವಿ. ಆದಷ್ಟು ಈ ವೀಕಲ್ಲೇ ಒಂದು 500 ಕ್ವಶನ್ಸ್ ಬಿಡಿಸಿ ದೆನ್ ನಾವು ಇಂಡಿಯನ್ ಹಿಸ್ಟ್ರಿಗೆ ಮೂವ್ ಆಗಬೇಕು. ಬಿಕಾಸ್ ಆಫ್ ಶಾರ್ಟೇಜ್ ಆಫ್ ಟೈಮ್ ವಿ ನೀಡ್ ಟು ಕವರ್ ಆಲ್ಸೋ ದಿ NCERT ಟೆಕ್ಸ್ಟ್ ಬುಕ್ಸ್. ನೆಕ್ಸ್ಟು ಮುಂದಿನ ಸೆಷನಲ್ಲೆಲ್ಲ NCERT ಟೆಕ್ಸ್ಟ್ ಬುಕ್ ಆಗಿರ್ಬೋದು, ನೆಕ್ಸ್ಟು ಇದು ಮೆಂಟಲ್ ಎಬಿಲಿಟಿ ಎಲ್ಲ ಕಂಬೈನ್ಡಾಗಿ ತಗೊಂಡು ದಿನಕ್ಕೆ ಆದಷ್ಟು ಮೋರ್ ವೀಡಿಯೋಸ್ ಮಾಡ್ತೀನಿ. ಸೊ ಡೂ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ವಾಚ್ ಟಿಲ್ ದಿ ಎಂಡ್. ಈಗ 156th ಕ್ವೆಶನಿಗೆ ಬಂದರೆ, ವಿಜಯನಗರ ಮತ್ತು ಬಹಮನಿ ರಾಜ್ಯಗಳ ನಡುವೆ ನಿರಂತರ ಯುದ್ಧಕ್ಕೆ ಮುಖ್ಯ ಕಾರಣ ಯಾವುದು ಅಂತ ಕೇಳಿದ್ದಾರೆ. ಮಧುರೈ ರಾಜ್ಯಗಳ ನಡುವೆ ನಿರಂತರ ಯುದ್ಧಕ್ಕೆ ಮುಖ್ಯ ಕಾರಣ ಒಂದು ಕೊಟ್ಟಿದ್ದಾರೆ, ಅದು ಮಧುರೈ ರಾಜ್ಯ ಅಂತ. ಮೊದಲೊಂದು ಕೊಂಕಣ, ಗೋವಾ, ರಾಯಚೂರು ದೋ ಪ್ರದೇಶ ಅಂತ. ಸೊ ಆಪ್ಷನ್ ಫಾರ್ ದಿಸ್ ಕ್ವೆಶನ್ ಈಸ್ ರಾಯಚೂರು ದೋ ಪ್ರದೇಶ. ಈ ವಿದೇಶಿ ಪ್ರವಾಸಿಗಳ ಕೃತಿಯಲ್ಲಿ ವಿಜಯನಗರವನ್ನು ಕೋಟೆಗಳಿಂದ ಸಂರಕ್ಷಿಸಲಾಗಿತ್ತೆಂದು ವಿವರಿಸಲಾಗಿದೆ. ಅಬ್ದುಲ್ ರಜಾಕ್, ಟೊರ್ಯಾಟೊ ಬಾರ್ಬೋಸಾ, ನಿಕೋಲೋ ಕಾಂಟಿ, ಡೊಮಿಂಗೋ ಪಯಸ್ ಅಂತ. ಸೊ ವಿದೇಶಿ ಪ್ರವಾಸಿಗಳ ಕೃತಿಯಲ್ಲಿ ವಿಜಯನಗರನ ಕೋಟೆಗಳಿಂದ ಸಂರಕ್ಷಿಸಲಾಗಿತ್ತು ಅಂತ ಯಾವ ಒಬ್ಬ ಪ್ರವಾಸಿಗ ಬರೆದಿರೋದು ಅಂದರೆ ಅಬ್ದುಲ್ ರಜಾಕ್. ಆಮೇಲೆ ವಿಜಯನಗರ ಸಾಮ್ರಾಜ್ಯವನ್ನು ಎಷ್ಟು ಪ್ರಾಂತ್ಯಗಳಾಗಿ ವಿಭಾಗಿಸಲಾಗಿತ್ತು ಅಂದರೆ 6 ಪ್ರಾಂತ್ಯಗಳನ್ನಾಗಿ. ಅದು ಆಲ್ರೆಡಿ ನಾವು ಡಿಸ್ಕಸ್ಡ್ ಐ ಥಿಂಕ್. ಓಕೆ, ಇಟ್ ಈಸ್ ರಿಪೀಟೆಡ್. ನೋಡಿದ್ದು ಇಂಪಾರ್ಟೆಂಟ್ ಇರ್ಬೋದು, 2-3 ಸಲ ರಿಪೀಟ್ ಆಗಿದೆ. ವಿಜಯನಗರ ಸಾಮ್ರಾಜ್ಯವನ್ನು ಆಡಳಿತದ ಅನುಕೂಲಕ್ಕಾಗಿ ಹಲವಾರು ವಿಭಾಗಗಳಾಗಿ ವಿಂಗಡಿಸಲಾಗಿತ್ತು. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಅವರೋಹಣ ಕ್ರಮದಲ್ಲಿದೆ ಅಂತ ಕೇಳಿದ್ದಾರೆ. ಇವಾಗ ವಿಜಯನಗರ ನಾನು ಆಗಲೇ ಹೇಳಿದೆ, ರೀಜನ್ಸ್ನ ಬೇರೆ ಬೇರೆ ಥರ ಡಿವೈಡ್ ಮಾಡಿದರು. ಚೆನ್ನಾಗಿದೆ ನೇಮ್ಸು. ಅಂದರೆ ಹೋದ ವೀಡಿಯೋದಲ್ಲಿ ಯಾರು ನಾನು ಹೋದ ವೀಡಿಯೋ ನೋಡಿಲ್ಲ, ಪ್ಲೀಸ್ ಗೋ ಬ್ಯಾಕ್ ಆ್ಯಂಡ್ ವಿಸಿಟ್ ದಟ್. ಬಿಕಾಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಡಿಸ್ಕಸ್ ಮಾಡಿದ್ದೀನಿ. ಇದು ತುಂಬ ಹೆಲ್ಪ್ ಆಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ಸೊ ಅದನ್ನು ವೀಡಿಯೋನ ಕಂಪ್ಲೀಟಾಗಿ ನೋಡಿ ಆನ್ಸರ್ಸ್ ತಿಳ್ಕೊಳ್ಳಿ. ಆಮೇಲೆ ಈ ವಿಡಿಯೋದಲ್ಲಿ ನಾನು ಅದು ಯಾವ ಥರ ಡಿವೈಡ್ ಆಗಿತ್ತು ಅಂದರೆ ಮಂಡಲಂ, ಕೊಟ್ಟಂ, ನಾಡು, ಗ್ರಾಮ ಅಂತ. ಮಂಡಲಮ್ಮು, ಕೊಟ್ಟಮ್ಮು, ಆಮೇಲೆ ನಾಡು, ಗ್ರಾಮ. ರೈಟ್. ಈಗ ಆ ಆಪ್ಷನ್ ಎಲ್ಲಿದೆ ಅಂತ ನೋಡೋಣ. ಓಕೆ, ಆಪ್ಷನ್ ಫಸ್ಟ್ ಅಲ್ಲೇ ಇದೆ ಅಲ್ಲ. ಸೊ ಆಪ್ಷನ್ ಫಸ್ಟ್ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಜಯನಗರದ ಸಾಮ್ರಾಟರು ಸಾಮಾನ್ಯವಾಗಿ ವಿಧಿಸುತ್ತಿದ್ದ ಕಂದಾಯದ ದರ ಅಂದರೆ 1/3 ಅಷ್ಟು ಅವರು ಸಾಮಾನ್ಯವಾಗಿ ವಿಧಿಸ್ತಿದ್ರು. ಸೊ ಅದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟು ಅಥವಣೆ ಎಂಬುದು ಏನನ್ನು ಸೂಚಿಸುತ್ತೆ? ಭೂಕಂದಾಯ ಇಲಾಖೆ, ಭೂಕಂದಾಯ, ಆಮದು ರಫ್ತು ತೆರಿಗೆ, ಮಾರಾಟ ತೆರಿಗೆನ. ರೈಟ್. ದೆನ್ ತಾಳಿಕೋಟೆ ಕದನದಲ್ಲಿ ಯಾವ ರಾಜ್ಯ ಮುಸ್ಲಿಂ ಒಕ್ಕೂಟವನ್ನು ಸೇರಲಿಲ್ಲ? ನೋಡಿ, ತಾಳಿಕೋಟೆ ಕದನ ತುಂಬ ಇಂಪಾರ್ಟೆಂಟು. ಇದು ನಾವು ಎಲ್ಲರೂ ಮಸ್ಟ್ ಆ್ಯಂಡ್ ಶುಡ್ ಓದಿ. ಬಿಕಾಸ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಒಂದಲ್ಲ ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ ಇದ್ರ ಮೇಲೆ. ಸೊ ಅದನ್ನು ಓದಿ. 163ಗೆ ಹೋಗ್ಬಿಟ್ಟೆ. ಐ ಥಿಂಕ್ 160 ಇಟ್ಸ್ ಓಕೆ. ಅಥವಣ ಅಲ್ಲಿ ಬಂದರೆ ಅದು ಅಥವಣ ಮುಗೀತು. ನೆಕ್ಸ್ಟು 162 ಬರಬೇಕಿತ್ತು, ನಾನು ಅದಕ್ಕೆ ಹೋಗ್ಬಿಟ್ಟಿರಲಿ. ತಾಳಿಕೋಟೆ ಯುದ್ಧ ನಡೆದ ವರ್ಷ ಯಾವುದು ಅಂತ ಕೇಳಿದರೆ 1555, 1560, 1565, 1570 ಕೊಟ್ಟಿದ್ದಾರೆ. ಆಪ್ಷನ್ ಫಾರ್ ದಿಸ್ ಕ್ವೆಶನ್ ಇಸ್ 1565. ಡನ್. ತಾಳಿಕೋಟೆ ಕದನದಲ್ಲಿ ಯಾವ ರಾಜ್ಯ ಮುಸ್ಲಿಂ ಒಕ್ಕೂಟವನ್ನು ಸೇರಲಿಲ್ಲ? ಬಿರಾರ್ ಸೇರಿರಲ್ಲ. ಸೊ ಆಪ್ಷನ್ ಎಲ್ಲಿ ಕೊಟ್ಟಿದ್ದಾರೆ? ಸೆಕೆಂಡ್ ಕೊಟ್ಟಿದ್ದಾರೆ. ರೈಟ್. ದೆನ್ ವಿಜಯನಗರದ ಈ ದೊರೆ ಪೋರ್ಚುಗೀಸರು ತನ್ನ ಸಾಮ್ರಾಜ್ಯದಲ್ಲಿ ಚರ್ಚ್ಗಳನ್ನು ಕಟ್ಟಲು ಅನುಮತಿ ನೀಡಿದನು. ಯಾರದು? 2ನೇ ವೆಂಕಟರಾಯ. ಆಪ್ಷನ್ ಫಸ್ಟೇ ಆಗಿದೆ. ವೇದಗಳ ಮೇಲೆ ಸಮಗ್ರ ಭಾಷ್ಯ ರಚಿಸಿದ ವಿಜಯನಗರದ ಆಸ್ಥಾನದ ಪ್ರಸಿದ್ಧ ವಿದ್ವಾಂಸರು ಯಾರು ಅಂದರೆ ಸಾಯಣಾಚಾರ್ಯ. ರೈಟ್. ಎಲ್ಲಿದೆ ಇದು? ಆಪ್ಷನ್ ಫಸ್ಟ್ ಇದೆ. ದೆನ್ 166ಗೆ ಬಂದರೆ
ಕೃಷ್ಣದೇವರಾಯನಿಗೆ ಯವನ ರಾಜ್ಯ ಇದು ತುಂಬ ಇಂಪಾರ್ಟೆಂಟ್. ಇವನಿಗೆ ಬಂದಿರೋ ಬಿರುದುಗಳು. ಕೃಷ್ಣದೇವರಾಯನಿಗೆ ಏನೇನಂತ ಕರಿತಿರ್ತಾರೆ? ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಕರಿತಿರ್ತಾರೆ. ಇನ್ನೊಂದು ತಲಕಾಡುಗೊಂಡ ಅಂತ ಹೇಳ್ತಾರೆ. ಈ ಥರದ್ದು ಬಿರುದನ್ನೆಲ್ಲ ನೆನ್ಪಿಟ್ಕೋಬೇಕು. ಯವನ ರಾಜ್ಯ, ಆಮೇಲೆ ತಲಕಾಡುಗೊಂಡ, ಈ ಥರದ್ದೆಲ್ಲ ಬಿರುದು. ಮತ್ತು ದಕ್ಷಿಣ ಪಥೇಶ್ವರ, ಉತ್ತರ ಪಥೇಶ್ವರ ಅಂತೆಲ್ಲ ಕೇಳಿದಾರೆ ತುಂಬ ಹಿಸ್ಟ್ರಿನಲ್ಲಿ. ಸೊ ಇದು ಯಾವುದಕ್ಕೆ ಬರುತ್ತೆ ನೋಡ್ಕೊಳ್ರಿ. ಈಗ ಇಲ್ಲಿಗೆ ಬಂದರೆ ಕೃಷ್ಣದೇವರಾಯವ್ರದ್ದು ಬಂದರೆ ಆದಿಲ್ ಶಾಹಿ ಸುಲ್ತಾನರನ್ನು ಸೋಲಿಸಿದ್ರಿಂದ ಬಂಧಿಸಲ್ಪಟ್ಟಿದ್ದ ಬಹಮನಿ ಸುಲ್ತಾನನು ಬೀದರ್ನ ಸಿಂಹಾಸನದ ಮೇಲೆ ಪುನಃ ಕೂರಿಸಿದ್ರಿಂದ ಪೋರ್ಚುಗೀಸರಿಗೆ ಬಿಜಾಪುರ ಸುಲ್ತಾನನ್ನು ಸೋಲಿಸಿ ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ಸ್ಥಾಪಿಸಲು ಸಹಾಯ ಮಾಡಿದ್ದರಿಂದ ಕುತುಬ್ ಶಾಹಿ ಸುಲ್ತಾನರಿದ್ದ ಸಂಪೂರ್ಣ ತೆಲಂಗಾಣ ಪ್ರಾಂತ್ಯವನ್ನು ಆಕ್ರಮಿಸಿದ್ದರಿಂದ ಅಂತ ಇದೆ. ಸೊ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಸೆಕೆಂಡ್ ಒಂದು. ಬಂಧಿಸಲ್ಪಟ್ಟ ಬಹಮನಿ ಸುಲ್ತಾನನು ಬೀದರ್ನ ಸಿಂಹಾಸನದ ಮೇಲೆ ಪುನಃ ಕೂರಿಸಿದ್ರಿಂದ ಅವರಿಗೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಬರುತ್ತೆ. ರೈಟ್. ದಿಂಡಗ ಅಂದರೆ ಡಿಂಡಿಮನನ್ನು ವಾಗ್ವಾದದಲ್ಲಿ ಸೋಲಿಸಿದ ಎರಡನೇ ದೇವರಾಯನ ಆಸ್ಥಾನದ ಕವಿ ಶ್ರೀನಾಥನ ಕೃತಿ ಯಾವುದಾಗಿರುತ್ತೆ ಅಂದರೆ ಕಿಷ್ಕಿಂಧ. ಇಟ್ ಈಸ್ ಇಂಪಾರ್ಟೆಂಟ್, ಬಿ ರಿಮೆಂಬರ್ ಇಟ್. ನೆಕ್ಸ್ಟ್, ವಿಜಯನಗರ ಸಾಮ್ರಾಜ್ಯದ ಹಡಗು ನಿರ್ಮಾಣ ಕೇಂದ್ರ ಯಾವುದಾಗಿರುತ್ತೆ ಅಂದರೆ ಕ್ಯಾಲ್ಕಟ್ ಆಗಿರುತ್ತೆ. ರೈಟ್. ಅರ್ಥ ಆಗ್ತಿದೆ ಅನ್ಕೊತೀನಿ. ನೆಕ್ಸ್ಟ್ ಕ್ವೆಶನಿಗೆ ಬಂದರೆ ವಿಜಯನಗರ ಕಾಲದ ವರ್ಣಚಿತ್ರಕಲೆಯ ಪ್ರಮುಖ ಕೇಂದ್ರ ಯಾವುದಾಗಿತ್ತು ಅಂತ ಕೇಳಿದರೆ ಲೇಪಾಕ್ಷಿ, ತಿರುಪತಿ, ಹಂಪಿ, ಮೂಡಬಿದ್ರೆ. ಸೊ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಫಸ್ಟ್ ಒನ್, ಲೇಪಾಕ್ಷಿ. ರೈಟ್. ದೆನ್ ಈ ಸಂಗೀತ ಸಾಧನ ವಿಜಯನಗರದ ಕಾಲದಲ್ಲಿ ಅತಿ ಪ್ರಮುಖ ಸ್ಥಾನವನ್ನು ಪಡೆದಿತ್ತು. ಯಾವುದದು? ಮೃದಂಗ, ವೀಣೆ, ನಾದಸ್ವರ, ತಬಲ. ಸೊ ವೀಣೆ. ಚೀನಿ ಪ್ರವಾಸಿ ಮೋಹನ್ ಕ್ರಿಸ್ತಶಕ 15ನೇ ಶತಮಾನದಲ್ಲಿ ಭಾರತ ಸಂದರ್ಶಿಸಿ ತನ್ನ ಗ್ರಂಥದಲ್ಲಿ ಯಾವುದರ ಬಗ್ಗೆ ಮಾಹಿತಿ ನೀಡಿದ್ದಾನೆ? ಮಲಬಾರ್ ಮತ್ತು ಬಂಗಾಳ, ಗುಜರಾತ್, ವಿಜಯನಗರ ಸಾಮ್ರಾಜ್ಯ, ದೆಹಲಿ ಸುಲ್ತಾನರ ಬಗ್ಗೆ. ಮಲಬಾರ್ ಮತ್ತು ಬಂಗಾಳ ಆಪ್ಷನ್ ಆಗಿದೆ. ರೈಟ್. ಈ ಕೆಳಕಂಡ ಯಾವ ಮನೆತನ ಸಂಗಮ್ ಯುಗದಲ್ಲಿ ಆಳ್ವಿಕೆ ನಡೆಸಿಲ್ಲ ಅಂತ ಕೇಳ್ತಿದ್ದಾರೆ? ಪಾಂಡ್ಯ, ಚೀರ, ಚೋಳ, ಪಲ್ಲವ. ಸೊ ಪಲ್ಲವ. ಇನ್ನು ಪಾಂಡ್ಯ, ಚೀರ, ಚೋಳ ಬರುತ್ತೆ, ಪಲ್ಲವ ಬರಲ್ಲ. ದಿಸ್ ಇಸ್ ಆನ್ಸರ್. ವಿಜಯನಗರವು ದೊಡ್ಡ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ಳುತ್ತಿದ್ದ ವಸ್ತು ಎಂದರೆ ಅದು ಯಾವುದಾಗಿದೆ? ಪ್ರಶಸ್ತ ಶಿಲೆಗಳು, ಕುದುರೆಗಳು, ಭೋಗವಸ್ತುಗಳು, ಕಚ್ಚಾ ರೇಷ್ಮೆಗಳು ಅಂತ ಕೇಳಿದರೆ ಕಚ್ಚಾ ರೇಷ್ಮೆ ಆಗಿದೆ ಇದಕ್ಕೆ ಆನ್ಸರ್. ಈ ಕೆಳಕಂಡವುಗಳಲ್ಲಿ ಯಾವುದು ತಮಿಳು ಸಾಹಿತ್ಯದ ಮಹಾಕಾವ್ಯವಲ್ಲ? ಶಿಲ್ಪಾಧಿಕಾರಂ, ಮಣಿಮೇಖಲೈ, ಪಟ್ಟುಪಾಟು, ಇಟ್ಟು ಬೋಗೈ. ಪಟ್ಟುಪಾಟು ಇಸ್ ದ ಆನ್ಸರ್ ಫಾರ್ ದಿಸ್. 10 ಗದ್ಯ ಪದ್ಯಗಳನ್ನೊಳಗೊಂಡ ಸಂಗಮ್ ಸಾಹಿತ್ಯದ ಕೃತಿ ಯಾವುದು ಅಂತ ಕೇಳಿದರೆ ಕೋಳ್, ಕಾಪಿಯಂ, ಕುರುಳ್, ಮಣಿಮೇಖಲೈ, ಪಟ್ಟುಪಾಟು. ಸೊ ಆನ್ಸರ್ ಫಾರ್ ದಿಸ್ ಇಸ್ ಮಣಿಮೇಖಲೈ. ರೈಟ್. ಕೃಷ್ಣದೇವರಾಯನು ಅಮುಕ್ತ ಮೌಲ್ಯದ ಕೃತಿಯನ್ನು ಯಾವ ಭಾಷೆಯಲ್ಲಿ ಬರೆದಿದ್ದಾನೆ ಅಂತ ಕೇಳಿದರೆ ತೆಲುಗು. ಇಟ್ಸ್ ದ ಆನ್ಸರ್ ಫಾರ್ ದಿಸ್. ಮುಕ್ತ ಮೌಲ್ಯದ ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟು. ಇಟ್ ಈಸ್ ಕಮ್ ಫ್ರಮ್ 6th ಸ್ಟ್ಯಾಂಡರ್ಡ್ ಕರ್ನಾಟಕ ಸ್ಟೇಟ್ ಬುಕ್ಕಲ್ಲೂ ಇದೆ, NCERT ಇದೆ, ಎಲ್ಲದರಲ್ಲೂ ಮೆನ್ಷನ್ ಆಗಿದೆ. ಸೊ ಹಂಗೆ ಹೇಳ್ತಿದ್ದೀನಿ. ದೆನ್ ವೆನ್ ಮೂವ್ ಟುವರ್ಡ್ಸ್ 177th ಕ್ವೆಶನ್. ಬಹಮನಿ ಸಾಮ್ರಾಜ್ಯ ಸ್ಥಾಪಕ ಅಲಾವುದ್ದೀನ್ ಬಹಮನ್ ಶಾ ಗುಲ್ಬರ್ಗಾವನ್ನು ತನ್ನ ರಾಜಧಾನಿಯನ್ನಾಗಿ ಆರಿಸಿಕೊಂಡು ಅದನ್ನು ಡ್ಯಾಶ್ ಎಂಬುದಾಗಿ ಪುನರ್ನಾಮಕರಣ ಮಾಡಿದನು? ಅಹಸಾನಬಾದ್. ರೈಟ್. ಇದಕ್ಕೆ ಆನ್ಸರ್ ಇದೆ. ಇದೇನಾದರೂ ಥರ್ಡ್ ಆನ್ಸರ್ ಆಗಿದೆ. ಬಹಮನಿ ರಾಜ್ಯದ ಅಭಾಕಿಗಳು ಯಾವುದು? ಇರಾಕ್, ತುರ್ಕಿ, ಅರೇಬಿಯಾದಿಂದ ವಲಸೆ ಮುಸ್ಲಿಮರು ಬಹಮನಿ ರಾಜ್ಯದಲ್ಲಿ ನೆಲೆಸಿದರು. ಸೊ ಆನ್ಸರ್ ಫಾರ್ ದಿಸ್ ಇಸ್ ಫಸ್ಟ್ ಒನ್ನೇ ಆಗಿದೆ ಐ ಥಿಂಕ್. ಇನ್ಯಾವುದೂ ಸೂಟ್ ಆಗಲ್ಲ. ಬಹಮನಿ ರಾಜ್ಯದ ಅವನತಿಗೆ ಮುಖ್ಯ ಕಾರಣ ಏನು? ಬಹಮನಿ ರಾಜ್ಯದ ಅವನತಿಗೆ ವೃದ್ಧಿಸಿದ ವಿಜಯನಗರದ ಪ್ರಾಬಲ್ಯನ ಅಥವಾ ದಕ್ಕನಿ ಮತ್ತು ಅಪಾಕಿ ನುಬಲರ ನಡುವಿನ ದ್ವೇಷನ, ಭೀಕರ ಕ್ಷಾಮ, ಇದರಿಂದ ಉಂಟಾದ ದಂಗೆ ಮತ್ತು ನಂತರದ ಗೊಂದಲನ,
ಗವಾನಿನ ನಂತರ ಪ್ರಾಂತ್ಯಾಧಿಕಾರಿಗಳ ಹೆಚ್ಚಿನ ಪ್ರಾಬಲ್ಯ ಮತ್ತು ದಂಗೆನ ಅಂತ ಕೇಳಿದರೆ ದ ಆಪ್ಷನ್ ಫಾರ್ ದಿಸ್ ಇಸ್ ದಖನಿ ಮತ್ತು ಅಫಾಕಿ ಮೊಬಲ್ಲರ ನಡುವಿನ ದ್ವೇಷ. ರೈಟ್, ಸೆಕೆಂಡ್ ಮಂತ್. 2011ರ ಜನಗಣತಿ ಪ್ರಕಾರ ಜನಸಂಖ್ಯೆಯಲ್ಲಿ ಕರ್ನಾಟಕದ ಸ್ಥಾನ ಎಷ್ಟಿದೆ? 11ನೇ ಜನಗಣತಿ ಪ್ರಕಾರ 9ನೇ ಸ್ಥಾನ ಇದೆ. ನೆನ್ಪಿಟ್ಕೊಳ್ರಿ, ಇದು ತುಂಬ ಇಂಪಾರ್ಟೆಂಟು. GK ಕ್ವಶನ್ಸಲ್ಲಿ ಇದರದ್ದು ಜಾಸ್ತಿ ರಿಪೀಟ್ ಆಗ್ತಿರುತ್ತೆ. ದೆನ್ ಇವಾಗ ಇಷ್ಟೊತ್ತಿಗೆ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಎಲ್ಲ ವಸ್ತುನಿಷ್ಠ ಪ್ರಶ್ನೆಗಳು ನೋಡ್ತಾ ಹೋಗೋಣ. ರೈಟ್, ಓಕೆ. ಇದುವರೆಗೂ ನಾವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಸಾಲ್ವ್ ಮಾಡಿದ್ವಿ. ಈಗ ನಾನು ಕೆಲವೊಂದು ಯಾವುದೋ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ದಾವೆ, ಅದನ್ನು ನಾವು ರಿಮೆಂಬರ್ ಮಾಡ್ಕೋಬೇಕು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಕರ್ನಾಟಕ ರಾಜ್ಯದ ವಿಚಾರ ಈ ಪ್ರಾಚೀನ ಕಾವ್ಯದಲ್ಲಿ ಕಂಡುಬರುತ್ತೆ. ಮಹಾಭಾರತ ಕಾವ್ಯದಲ್ಲಿ ಕರ್ನಾಟಕದ ಬಗ್ಗೆನೂ ಬರುತ್ತೆ, ಭಾರತದ ಬಗ್ಗೆನೂ ಬಂದಿರುತ್ತೆ. ಓಕೆ, ದೆನ್ ಇದೊಂದಾಯಿತು. ದೆನ್ ಪ್ರಾಚೀನ ಕಾಲದಲ್ಲಿ ಕರ್ನಾಟಕಕ್ಕೆ ಈ ಹೆಸರಿತ್ತು. ಕರ್ನಾಡು, ಕಪ್ಪು ಮಣ್ಣಿನ ನಾಡು, ಶ್ರೀಗಂಧದ ನಾಡು ಅಂತೆಲ್ಲ ಕರಿತಿರ್ತಾರೆ. ದೆನ್ ಕಮ್ಮಿತ್ತು ನಾಡು, ಇದರ ಅರ್ಥ ಏನು? ಕಂಪನ್ನುಳ್ಳ ಅಥವಾ ಶ್ರೀಗಂಧದ ನಾಡು ಅಂತ. ಓಕೆ, ದೆನ್ ಮಹಾಭಾರತದಲ್ಲಿ ಬರುವ ವಿರಾಟ ನಗರಿ ಈ ಪ್ರದೇಶದಲ್ಲಿತ್ತು. ವಿರಾಟ ನಗರಿ ಯಾವ ಪ್ರದೇಶದಲ್ಲಿತ್ತು? ಮಹಾಭಾರತದಲ್ಲಿ ಬರುವಂಥ ವಿರಾಟ ನಗರಿ ಕರ್ನಾಟಕದಲ್ಲೇ ಇರೋವಂಥದ್ದು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿನ ಕೈವಾರ ಪುರಾಣ ಪ್ರಸಿದ್ಧಿಯಾದ ಹೆಸರು ಏಕಚಕ್ರಪುರ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ರಿ, ರಿಮೆಂಬರ್ ಇಟ್. ದೆನ್ ಕರ್ನಾಟಕದಲ್ಲಿ ಕೋಟಲಿಂಗಗಳ ದರ್ಶನ ಭಾಗ್ಯ ಸಿಗುವುದು ಕೋಲಾರ ಜಿಲ್ಲೆ ಕಮ್ಮಸಮುದ್ರ. ನೋಡಿದ್ರೆ ನಿಮ್ಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲೇನೋ ಅಂತ ಅನಿಸ್ತಿರುತ್ತೆ, ಬಟ್ ರಿಯಲಿ ಇಟ್ ರಿಯಲಿ ಯು ವಿಲ್ ಅರ್ನ್ ಫ್ರಮ್ ದಿಸ್. ಹೌ ಐ ಟೆಲ್ ಯು, ಪ್ರತಿಯೊಂದು ಪಾಯಿಂಟ್ನು ನಾವು ಬಿಡ್ದಂಗೆ ಓದ್ಕೊಂಡ್ರೆ, ಇವಾಗ ನಾವು ಪ್ರೀವಿಯಸ್ ಇಯರಲ್ಲಿ ಕೇಳಿರೋದು ಅಥವಾ ಈಸಿ ಇರೋದು ನಮಗೆ ಗೊತ್ತಿರೋದು ನೋಡ್ಕೊಂಡು ಹೋದ್ವಿ ಅಂದರೆ ದೇರ್ ಇಸ್ ನೋ ಯೂಸ್ ಆಫ್ ಇಟ್. ಪ್ರತಿಯೊಂದು ಪಾಯಿಂಟ್ ಲೈನ್ ಟು ಲೈನ್ ಬಿಡ್ದಂಗೆ ಓದ್ಕೊಂಡು ಹೋದ್ರೆ ಅವರೆಲ್ಲರೂ ಕೇಳಿ ನಾವು ಆನ್ಸರ್ ಮಾಡೋದಕ್ಕೆ ಏಬಲ್ ಆಗಿರ್ತೀವಲ್ಲ. ಸೊ ಅದಕ್ಕೆ ನಾನು ಯಾವ ಪಾಯಿಂಟ್ನ ಬಿಡ್ದಂಗೆ ಕವರ್ ಮಾಡ್ತೀನಿ. ವೆನ್ ಮೂವ್ ಟು ದ ನೆಕ್ಸ್ಟ್ ಪಾಯಿಂಟ್, ಕರ್ನಾಟಕದಲ್ಲಿ ಕೋಟಿಲಿಂಗಗಳ ದರ್ಶನ ಭಾಗ್ಯ ಸಿಗುವುದು ಎಲ್ಲಿ ಅಂದರೆ ಕೋಲಾರ ಜಿಲ್ಲೆ ಕಮ್ಮಸಂದ್ರ. ಅದಾಯಿತು. ಇಂದಿನ ಹಂಪೆಯ ಹಿಂದಿನ ಹೆಸರು ಹಂಪೆನ ವಿರೂಪಾಕ್ಷ ತೀರ್ಥ ಅಂತ ಹೇಳ್ತಾರೆ. ವಿರೂಪಾಕ್ಷ ಟೆಂಪಲ್ ಕೂಡ ಇದೆ ಅಲ್ವಾ. ಅಗಸ್ತ್ಯ ತೀರ್ಥ ಇರುವುದು ಎಲ್ಲಿ ಅಂದರೆ ಬಾದಾಮಿಲಿ. ರಿಮೆಂಬರ್ ಇಟ್. ಕೇಳ್ತಾರೆ, ಇದು ಈ ಕರೆಂಟ್ ಅಫೇರ್ಸಲ್ಲಿ GK ಕ್ವಶನ್ಸಲ್ಲಿ ಕೇಳಿದ್ರೆ, ಸರಿ ಕರೆಂಟ್ ಅಫೇರ್ಸ್ ಅಂತೀನಿ. ಕರೆಂಟ್ ಅಫೇರ್ಸಲ್ಲಿ ಅದ್ರ ಬಗ್ಗೆ ಏನಾದರೂ ಕಾಯಿನ್ ಸಿಕ್ಕಿ ಆ ಥರದ್ದು ಏನಾದರೂ ಮ್ಯಾಟರ್ಸ್ ಇತ್ತು, ನ್ಯೂಸೆಲ್ಲ ಗೊತ್ತು ಅಂದರೆ ಪಕ್ಕ ಕೇಳಿರ್ತಾರೆ. ಕರೆಂಟ್ ಅಫೇರ್ಸಲ್ಲೂ ಅಫ್ಕೋರ್ಸ್ ಕೇಳಿರ್ತಾರೆ, ಮತ್ತು GKಲೂ ಕೇಳಿರ್ತಾರೆ. ಅಗಸ್ತ್ಯ ತೀರ್ಥ ಇರುವುದು ಬಾದಾಮಿಯಲ್ಲಿ, ಅದೆಲ್ಲ ಆಯ್ತಲ್ಲ. ಆಮೇಲೆ ಅಗಸ್ತ್ಯರು ಕರ್ನಾಟಕದಲ್ಲಿ ಈ ರಾಕ್ಷಸರನ್ನು ಸಂಹಾರ ಮಾಡಿದರು. ವಾತಾಪಿ ಇಲ್ವರನ್ನು ಇವರು ಸಂಹಾರ ಮಾಡಿರ್ತಾರೆ ಅಗಸ್ತ್ಯರು. ನೆನ್ಪಿಟ್ಕೊಳ್ರಿ, ವಾತಾಪಿ. ರಾಮ ನಿರ್ಮಿಸಿದನೆಂದು ಹೇಳಲಾಗುವ ನಾಮದ ಚಿಲುಮೆ ಇಲ್ಲಿದೆ. ದೇವರಾಯನ ದುರ್ಗ. ರಾಮನೇ ಇದು ನಿರ್ಮಿಸಿದ್ದ ಅನ್ನೋ ಒಂದು ಹೆಸರಿದೆ ಇದಕ್ಕೆ. ರೈಟ್, ರಾಮಾಯಣದ ಕಾಲದಲ್ಲಿ ಹಂಪೆ ಈ ಹೆಸರಿಂದ ಕರೆಯಲ್ಪಟ್ಟಿತ್ತು. ಕಿಷ್ಕಿಂಧ. ನೆನ್ಪಿಟ್ಕೊಳ್ರಿ, ಕಿಷ್ಕಿಂಧ. ಹಂಪೆನ ಕಿಷ್ಕಿಂಧ ಅಂತ ಹೇಳ್ತಾರೆ. ಆಮೇಲೆ ಹಂಪೆನ ಹಿಂದಿನ ಹೆಸರು ವಿರೂಪಾಕ್ಷ ತೀರ್ಥ. ಹಂಪಿ ಬಗ್ಗೆ ತುಂಬ ನೆನ್ಪಿಟ್ಕೋಬೇಕು. ಇಟ್ಸ್ ಟೂರಿಸ್ಟ್ ಪ್ಲೇಸ್, ಫೇಮಸ್ ಟೂರಿಸ್ಟ್ ಪ್ಲೇಸ್. ದಟ್ಸ್ ವೈ ಐ ಆಮ್ ಟೆಲಿಂಗ್ ಯು. ಈಗಿನ ಮೈಸೂರು ಪಟ್ಟಣಕ್ಕೆ ಪುರಾಣದಲ್ಲಿದ್ದ ಹೆಸರು ಮಹಿಷಾಪುರ. ಇಟ್ಸ್ ಆಲ್ಸೋ ಇಂಪಾರ್ಟೆಂಟ್. ನಾನು ನಿಮಗೆ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಆಗಿನ ಕಾಲದ ಅಂದರೆ ಓಲ್ಡ್ ನೇಮ್ಸ್ ಮಾಡಿಫೈಡ್ ಇಂಟು ನ್ಯೂ ನೇಮ್ಸ್ ಯಾವ್ಯಾವ ಸಿಟೀಸ್ ಇತ್ತು ಅಂತ ಒಂದಿಷ್ಟು ನಾನು ಇನ್ಸೈಟ್ ಓದಬೇಕಾದ್ರೆ ನೋಟ್ ಮಾಡ್ಕೊಂಡಿದ್ದೆ. ಅದನ್ನ ಒಂದು 5 ಮಿನಿಟ್ಸ್ ವೀಡಿಯೋದಲ್ಲಿ ಅದನ್ನ ಶೇರ್ ಮಾಡ್ತೀನಿ, ನೋಡಿ. ಹಾಗೆ ಹಿಂದಿನ ವೀಡಿಯೋಸ್ನ ಯಾರು ನೋಡಿಲ್ಲ ಖಂಡಿತವಾಗಿ ಹೋಗಿ ನೋಡಿ, ತುಂಬ ಹೆಲ್ಪ್ ಆಗುತ್ತೆ. ಗೋಕರ್ಣ ಕ್ಷೇತ್ರದಲ್ಲಿ ಪೂಜಿಸಲ್ಪಡುವ ಲಿಂಗ ಶಿವನ ಆತ್ಮಲಿಂಗ ಅಥವಾ ಮಹಾಬಲೇಶ್ವರ ಲಿಂಗ ಅಂತೇಳಿ ಗೋಕರ್ಣದಲ್ಲಿದೆ. ಇದು ಗೋಕರ್ಣ ಕ್ಷೇತ್ರವು ಈ ಹೆಸರಿನಿಂದ ಪ್ರಸಿದ್ಧಿಯಾಗಿದೆ. ಭೂಕೈಲಾಸ ತಲಕಾಡು ಹೆಸರಾಗಿರುವುದು. ಅಂದರೆ ಇವಾಗ ಗೋಕರ್ಣ ಕ್ಷೇತ್ರದಲ್ಲಿ ಭೂಕೈಲಾಸ ಅನ್ನೋ ಒಂದು ಹೆಸರಿಂದ ಕ್ಷೇತ್ರ ಫೇಮಸ್ ಆಗಿದೆ. ತಲಕಾಡು ಹೆಸರಾಗಿರೋದು ಪಂಚಲಿಂಗಗಳಿಗೆ. ಗರಳಪುರಿ ಎಂದು ಪ್ರಸಿದ್ಧಿಯಾದ ಊರು ನಂಜನಗೂಡು. ಫಾಸ್ಟ್ ರಿವಿಷನ್, ಕ್ವಿಕ್ ರಿವಿಷನ್. ಓದ್ರವ್ರಿಗಂತೂ ಕ್ವಿಕ್ ರಿವಿಷನ್ ಆಗೋದು, ತುಂಬ ಹೆಲ್ಪ್ ಆಗುತ್ತೆ. ಓದಿಲ್ದರೂ ಏನು ವರಿ ಮಾಡ್ಕೋಬೇಡ್ರಿ. ಇದನ್ನು ಏನು ಪಾಯಿಂಟ್ಸ್ ಹೇಳಿದ್ದೀನೋ, ಏನು ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ದೀನೋ, ದಿನಕ್ಕೆ ಅಟ್ಲೀಸ್ಟ್ ನಾನು 50 ಮಾಡಿದ್ದೀನೋ, 50 ಒಂದು 50 ಮಿನಿಟ್ಸ್ ಟೈಮ್ ಕೊಟ್ಟು ಈ ವಿಡಿಯೋನ ನೋಡಿ ಅರ್ಥ
ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂದರೆ ಓನಾಗಿ ಓದೋಕ್ಕೆ ಟ್ರೈ ಮಾಡಿ. ದೆನ್ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀರಾ ಜಾಸ್ತಿ ಬಿಕಾಸ್ ಆಫ್ ಶಾರ್ಟೇಜ್ ಆಫ್ ಟೈಮ್. ನಿಮಗೆ ಕ್ವಶನ್ನು ಆನ್ಸರ್, ಇಂಪಾರ್ಟೆಂಟ್ ಕ್ವಶನ್ಸು ಆನ್ಸರ್ಸು ಮತ್ತು ಇಂಪಾರ್ಟೆಂಟ್ ಟಾಪಿಕ್ಸ್ ನಿಮಗೆ ರೀಚ್ ಆಗಲಿ ಅಂತ ನಾನು ಟ್ರೈ ಮಾಡ್ತಿದ್ದೀನಿ. ಅದನ್ನು ಇಟ್ಕೊಂಡು ನೀವು ಓನಾಗಿ ಓದೋಕ್ಕೆ ಹೋಗೋದು. ಯಾವುದೇ ಆಗಲಿ ವೀಡಿಯೋ ಕೇಳಿದ್ದು ಅದು ಸ್ವಲ್ಪ ಹೊತ್ತು ನೆನಪಿರ್ಬೋದು ಅಷ್ಟೇ, ಆದರೆ ನೀವು ಸೆಲ್ಫಾಗಿ ಏನು ಓದಿರ್ತೀರಿ ಅದು ಇಂಪಾರ್ಟೆಂಟ್. ಅದು ಕೊನೆವರೆಗೂ ಉಳಿಯುತ್ತೆ. ಎಕ್ಸಾಮ್ಗೆ ಹೆಲ್ಪ್ ಆಗೋದು ನೀವು ಸ್ವಂತಾಗಿ ಏನು ಓದಿರ್ತೀರ, ಏನು ವರ್ಕ್ ಮಾಡಿರ್ತೀರ ಅದು. ನೆಕ್ಸ್ಟ್ ಹೋದರೆ ಕರ್ನಾಟಕದಲ್ಲಿ ಕಾಲಜ್ಞಾನ ಬರೆದ ವಾಟ್ ಇಸ್ ದಟ್ ನಾರಾಯಣ ಸ್ವಾಮಿಗಳಿದ್ದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೈವಾರದಲ್ಲಿ. ಇದು ನೆನ್ಪಿಟ್ಕೊಳ್ರಿ. ಒಂದು ಪೇಪರಲ್ಲಿ ನೋಡಿದ್ದೆ ಈ ಕ್ವಶನ್. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೈವಾರದಲ್ಲಿ. ಕರ್ನಾಟಕದಲ್ಲಿ ಒಂದು ದೇವಾಲಯದಲ್ಲಿ ವಿಷ್ಣುವಿನ ದಶಾವತಾರದ ಮೂರ್ತಿಗಳು ಒಂದೇ ಸ್ಥಳದಲ್ಲಿ ಕಾಣುವ ಭಾಗ್ಯ ಸಿಗುತ್ತದೆ. ರೈಟ್. ಇದು ಇರುವುದು ಹೊಸದುರ್ಗದ ಹತ್ತಿರದ ಶ್ರೀರಾಂಪುರ ಬಳಿ ಇರುವ ಗವಿರಂಗಪ್ಪನ ಗುಡಿಯಲ್ಲಿ. ನೆನ್ಪಿಟ್ಕೊಳ್ರಿ, ಇದು ತುಂಬ ಇಂಪಾರ್ಟೆಂಟು. ನಾನು ಹೊಸದುರ್ಗದ ತಾಲೂಕಿನವರೇ. ರೈಟ್. ಹೆಮ್ಮೆ ಆಗುತ್ತೆ ನಮ್ಮ ಒಂದು ತಾಲೂಕು ಬಗ್ಗೆ, ನಮ್ಮ ಡಿಸ್ಟ್ರಿಕ್ ಬಗ್ಗೆ ಓದಬೇಕು ಅಂದರೆ. ರಾಮಾಯಣ ಕಾಲದಲ್ಲಿ ದಂಡಕಾರಣ್ಯ ಎಂದು ಈ ಭಾಗಕ್ಕೆ ಕರೀತಿದ್ರು. ದಂಡಕಾರಣ್ಯ ಅಂತ ಯಾವ ಒಂದು ಪ್ರದೇಶಕ್ಕೆ ಕರೀತಿದ್ರು ಅಂದರೆ ದಕ್ಕನ್ ಪೀಠಭೂಮಿನ ಕರೀತಿದ್ರು. ಇಲ್ಲಿದೆ ನೋಡಿ, ಕರ್ನಾಟಕ ಒಳಗೊಂಡ ದಕ್ಕನ್ ಪೀಠಭೂಮಿ. ದೂರ್ವಾಸ ಮುನಿ ಪ್ರತಿಷ್ಠಾಪಿಸಿದ ನರಸಿಂಹ ಕ್ಷೇತ್ರ ಇದಾಗಿದೆ. ದೇವರಾಯನ ದುರ್ಗನ ನಾವು ಈಗ ನೋಡ್ತೀವಲ್ಲ, ಅದು ದೂರ್ವಾಸ ಮುನಿ ಪ್ರತಿಷ್ಠಾಪಿಸಿದ್ದಾಗಿದೆ. ಆಮೇಲೆ ಕರ್ನಾಟಕದಲ್ಲಿ ಅಶೋಕ ಚಕ್ರವರ್ತಿಯ ಶಿಲಾಶಾಸನಗಳು ಕಂಡು ಬಂದಿರುವುದು ರಾಯಚೂರು ಜಿಲ್ಲಾ ಮಸ್ಕಿ. ತುಂಬ ಇಂಪಾರ್ಟೆಂಟು. ಎಲ್ಲಿ ಇದು ಸಿಕ್ಕಿರೋದು? ರಾಯಚೂರಲ್ಲಿ ಸಿಕ್ಕಿದೆ ಮಸ್ಕಿ. ಆಮೇಲೆ ಕೊಪ್ಪಳ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಬ್ರಹ್ಮಗಿರಿ, ಜಟ್ಟಂಗಿ, ರಾಮೇಶ್ವರ, ಸಿದ್ದಾಪುರ, ಬಳ್ಳಾರಿ ಜಿಲ್ಲೆ, ನಿಟ್ಟೂರು. ಇದೆಲ್ಲ ನೀವು ತುಂಬ ಇಂಪಾರ್ಟೆಂಟು. ಯಾವ್ದು ನೆನ್ಪಿಟ್ಕೊಂಡಿಲ್ಲ ಅಂದರೂ ಇದು ಮಸ್ಕಿ ಇದು ಎಲ್ಲಿ ಮಸ್ಕಿಲಿ ಫಸ್ಟು ಅಶೋಕನ ಶಾಸನ ಸಿಕ್ಕಿರೋದು. ರೈಟ್. ಅಶೋಕನ ಶಾಸನ ಎಲ್ಲಿ ಸಿಕ್ಕಿದೆ ಅಂತ ಕೇಳ್ತಾರೆ. ಇಟ್ ಈಸ್ ಮಸ್ಕಿಲಿ. ಸೊ ರಾಯಚೂರು ಜಿಲ್ಲೆಯ ಮಸ್ಕಿಲಿ, ಅದು ನೆನ್ಪಿಟ್ಕೊಳ್ರಿ. ಕರ್ನಾಟಕವು ಉತ್ತರ ದಕ್ಷಿಣವಾಗಿ ಹೀಗೆ ಹಬ್ಬಿದೆ. 11 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 18 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೂ. ಇದು ತುಂಬ ಇಂಪಾರ್ಟೆಂಟು. ಇದು ಜಿಯೋಗ್ರಫಿಲಿ ಕೇಳ್ತಾರೆ. ನೆಕ್ಸ್ಟ್ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ಯಾರು ಪ್ರಿಪೇರ್ ಆಗ್ತಿದ್ದೀರೋ ಜಿಯೋಗ್ರಫಿ ಇರುತ್ತೆ. ಸೊ ಅದರಲ್ಲಿ ಕೇಳೋ ಚಾನ್ಸಸ್ ಇದೆ. ಸೊ ನೆನ್ಪಿಟ್ಕೊಳ್ರಿ 11 to 18 ಡಿಗ್ರಿ ಉತ್ತರದಿಂದ ಉತ್ತರ ಅಕ್ಷಾಂಶದಿಂದ ಓಕೆ 11 to 18. ಇಟ್ ಈಸ್ ಈಸಿನಾ? 70. ಇವಾಗ ಕರ್ನಾಟಕ ಪೂರ್ವ, ಇವಾಗ ನಾವು ಉತ್ತರ ದಕ್ಷಿಣವಾಗಿ ಯಾವ ಥರ ಹಬ್ಬಿದೆ ಅಂತ ನೋಡಿದ್ವಿ. ಪೂರ್ವ ಪಶ್ಚಿಮವಾಗಿ ಯಾವ ಥರ ಹಬ್ಬಿದೆ? ಪೂರ್ವದಿಂದ ಪೂರ್ವಕ್ಕೆ 74 to 78. ರೈಟ್. 11 to 18 ಎಷ್ಟು? ಉತ್ತರದಿಂದ ಉತ್ತರನೇ, ಅದು ಉತ್ತರ ದಕ್ಷಿಣದಾಯಿತು. ನೆಕ್ಸ್ಟ್ ಪೂರ್ವ ಪಶ್ಚಿಮದ ಬಂದರೆ ಇದು 74 to 78.5 ಬಂದಿದೆ. ಕರ್ನಾಟಕದ ಮೇಲ್ಮೈ ಲಕ್ಷಣವನ್ನು ಇಷ್ಟು ಭಾಗಗಳಾಗಿ ವಿಂಗಡಿಸಲು 3 ಭಾಗಗಳನ್ನಾಗಿ ವಿಂಗಡಿಸಿದೆ. ಕರ್ನಾಟಕದ ಪಶ್ಚಿಮ ಘಟ್ಟಗಳನ್ನು ಈ ಭಾಗಗಳಾಗಿ ವಿಂಗಡಿಸಬಹುದು. ಮಲೆಯಾದ್ರಿ, ಸಹ್ಯಾದ್ರಿ ಪರ್ವತಗಳಂತ. ಇದು ನಿಮಗೆ ಗೊತ್ತು. ಇಟ್ ಈಸ್ ಅ ಬೇಸಿಕ್ ನಾಲೆಡ್ಜ್ ದಟ್ ವಾಟ್ ವಿ ಆರ್ ನೋ. ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ರೈಟ್. ಪ್ಲೀಸ್ ಬಿ ಫೋಕಸ್ಡ್. ಇಷ್ಟದ ಕೈ ಹಿಡಿದ್ರೆ ಇಟ್ ಇಸ್ ಬೇಸಿಕ್ ಆ್ಯಂಡ್ ಇಟ್ ಇಸ್ ವೆರಿ ನೆಸೆಸರಿ ಟು ವಾಟ್ ನೋ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಈ ವಿಡಿಯೋದ ಕೊನೆ ಪಾರ್ಟ್ ಇವಾಗ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಿರೋದು. ಆ್ಯಕ್ಚುಲಿ ನಾನೇನು ಅಂದ್ಕೊಂಡಿದ್ದೆ, ಇದು ಕರ್ನಾಟಕ ಇತಿಹಾಸದೊಂದು ಅಟ್ಲೀಸ್ಟ್ ಏನಿಲ್ಲ ಅಂದರೂ 450 to 500 ಅಂದ್ಕೊಂಡಿದ್ದೆ. ಬಟ್ ಮೇ ಬಿ 600 ದಾಟ್ಬೋದು. ದ ಕ್ವೆಶನ್ಸ್ ಆಲ್ರೆಡಿ 170 ಕ್ವೆಶನ್ಸ್ ಸಾಲ್ವ್ ಮಾಡಿದ್ದೀವಿ. ಇನ್ನು ಉಳಿದಿದ್ದು ಇಂಪಾರ್ಟೆಂಟ್ ಟಾಪಿಕ್ಸ್ ನೋಡ್ತಿದ್ದೀವಿ. ದೀಸ್ ಆರ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಒಂದು 450 ಕಾನ್ಸೆಪ್ಟ್ಸ್ ಅಂತೂ ದಾಟ್ತೀವಿ. ವಿಡಿಯೋ ಕೊನೆಯಲ್ಲಿ ನೋಡಿ. ಇದು ಲಾಸ್ಟ್ ಪಾರ್ಟ್ ಆಗಿದೆ. ಇದಾದಮೇಲೆ ನೆಕ್ಸ್ಟ್ ವೀಡಿಯೋಸಲ್ಲೆಲ್ಲ ಕಂಪ್ಲೀಟ್ ಮಾಡೋಣ. ಇನ್ನೊಂದು 600 ಕ್ವೆಶನ್ಸ್ ಕಂಪ್ಲೀಟ್ ಆಗಂಗೆ ಕರ್ನಾಟಕ ಇತಿಹಾಸ ನೀವು ಮಾಡಿದ್ವಿ ಅಂದರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆದರೆ GKಲಿ ನೀವು ಎಲಿಜಿಬಲ್ ಆಗಿರ್ತೀರ ಚೆನ್ನಾಗಿ ಆನ್ಸರ್ ಮಾಡೋದಕ್ಕೆ. ಇವಾಗ ನಾವು 26ಗೆ ಬಂದರೆ ಕರ್ನಾಟಕದ ಒಟ್ಟು ವಿಸ್ತೀರ್ಣ 191,791. ಇಟ್ ಈಸ್ ಈಸಿ ಟು ರಿಮೆಂಬರ್. ರೈಟ್. 191,791 ಇದು ಕರ್ನಾಟಕದ್ದು. ಅದೇ ಥರ ಇಂಡಿಯಾದು ಕಲ್ತ್ಕೊಳ್ಳಿ. ಇಂಡಿಯಾದು ಒಟ್ಟು ವಿಸ್ತೀರ್ಣ ಎಷ್ಟಿದೆ ಅಂತ. ಕರ್ನಾಟಕದಲ್ಲಿ ಮೊದಲು ವಿಮಾನಯಾನ ಸಂಪರ್ಕ ಲಭ್ಯವಾದದ್ದು ಬೆಂಗಳೂರಲ್ಲೇ. ಸ್ಮಾರ್ಟ್ ಸಿಟಿ ಅಂತಾರೆ ಇದನ್ನು, ಬೇರೆ ಬೇರೆ ನೇಮಲ್ಲಿ ಕರೀತಾರೆ. ಓಕೆ, ಅದೆಲ್ಲ ನೆನ್ಪಿಟ್ಕೊಳ್ಳಿ. ಬೆಂಗಳೂರಿನ ಹೆಸರಿಂದ ಕರೀತಾರೆ. ಈಸಿಯಾಗಿ ಕಂಡಿಡ್ಬೋದು. ಓಕೆ. ಕರ್ನಾಟಕದಲ್ಲಿರುವ ಸ್ವಾಭಾವಿಕ ಬಂದರು ಇದಾಗಿದೆ, ಕಾರವಾರ. ರೈಟ್. ಇದು ತುಂಬ ಹಳೇ ಫಸ್ಟಿಂದನೂ ಓದ್ಕೊಂಡ್ಬರ್ತೀವಿ ಇದನ್ನು. ವರ್ಧಾ ನದಿಯ ದಂಡೆ ಮೇಲೆ ಇರುವ ಸಾಂಸ್ಕೃತಿಕ ಕೇಂದ್ರವಾಗಿದ್ದ ಪಟ್ಟಣ ಬನವಾಸಿ. ರೈಟ್.
ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ವಾಸ ಮಾಡುತ್ತಿರುವ ಮೂಲ ನಿವಾಸಿಗಳೆಂದರೆ ಸೋಲಿಗ ಜನಾಂಗದವರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವ ದ್ವೀಪ ಸೆಂಟ್ ಮೇರಿ ದ್ವೀಪ, ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಕೊಡಚಾದ್ರಿ ಬೆಟ್ಟ ಇರುವುದು ಈ ಜಿಲ್ಲೆಯ ಎಲ್ಲಿ? ಕೊಡಚಾದ್ರಿಯಲ್ಲಿರೋದು ಶಿವಮೊಗ್ಗದಲ್ಲಿದೆ. ಅಬ್ಬೆ ಜಲಪಾತವು ಈ ನದಿಯಿಂದ ಉಂಟಾಗಿದೆ. ಕಾಳಿ ನದಿ. ಅಬ್ಬೆ ಕಾಳಿ ನದಿಯಿಂದ. ಜೋಗ ಜಲಪಾಲ್ಸ್ ಅದರಿಂದ ಇರೋದು. ಜೋಗ ಫಾಲ್ಸ್ ಶರಾವತಿ ನದಿ ಅಲ್ವಾ. ಅಬ್ಬೆ ಫ್ರಮ್ ಕಾಳಿ, ದೆನ್ ಜೋಗ್ ಫ್ರಮ್ ಶರಾವತಿ. ಅದೇ ರೀತಿ ಇನ್ನೂ ಬೇಕಾದಷ್ಟು ಇದು ಫಾಲ್ಸ್ ಇದ್ದಾವೆ. ಅದು ಯಾವುದಾದ್ರು ನದಿಯಿಂದ ಕ್ರಿಯೇಟ್ ಆಗಿದೆ, ಅದು ನೆನ್ಪಿಟ್ಕೊಳ್ಳಿ. ಅದು ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೊಡೋ ಚಾನ್ಸಸ್ ಇದೆ, ರೈಟ್. ಅದಾದಮೇಲೆ ಬಾಬಾ ಬುಡನ್ಗಿರಿ ಜಿಲ್ಲೆಯಲ್ಲಿ ಯಾವ ಜಿಲ್ಲೆಯಲ್ಲಿದೆ ಅಂದರೆ ಚಿಕ್ಕಮಗಳೂರು. ಇದಕ್ಕೆ ಇನ್ನೊಂದು ಹೆಸರಿದೆ ಬಾಬಾ ಬುಡನ್ಗಿರಿಗೆ. ಯಾವುದು ಅದು ಅಂದರೆ ಚಂದ್ರದ್ರೋಣ ಪರ್ವತ. ಮೇ ಬಿ ಚಂದ್ರದ್ರೋಣ ಪರ್ವತ, ಚಂದ್ರದ್ರೋಣ ಪರ್ವತ ಅಂತ ಕರೀತಾರೆ. ರಿಮೆಂಬರ್ ಇಟ್ ಈಸ್ ಕ್ವೈಟ್ ಇಂಪಾರ್ಟೆಂಟ್. ಚಂದ್ರದ್ರೋಣ ಪರ್ವತ ಅಂತ ಹೇಳ್ತಾರೆ. ಅದನ್ನು ಬಾಬಾ ಬುಡನ್ಗಿರಿನೇ ಚಿಕ್ಕಮಗಳೂರಲ್ಲಿದೆ. ಕಾಫಿಗೆ ತುಂಬ ಫೇಮಸ್ ಅಂತೀವಲ್ಲ, ತುಂಬ ಪ್ರವಾಸಕ್ಕೆ ಹೋಗೋರೆಲ್ಲ ಅಲ್ಲಿ ವಿಸಿಟ್ ಮಾಡ್ತಾರೆ ಆಲ್ಮೋಸ್ಟ್. ಕಾರಂಜನಕಟ್ಟೆ ಇರುವುದು ಬೀದರ್, ಇದು ನೆನ್ಪಿಟ್ಕೊಳ್ರಿ. ಬೀದರಲ್ಲಿ ಕಾರಂಜನಕಟ್ಟೆ ಇದೆ. ಇದೊಂದು ಸಲ ಕೇಳಿದ್ರು ಕಾಂಪಿಟೇಟಿವ್ ಎಕ್ಸಾಮಲ್ಲಿ. ಕರ್ನಾಟಕದಲ್ಲಿ ಏಷ್ಯಾದ ತೊಗರಿಯ ಕಣಜ ನೋಡಿ. ತೊಗರಿಯ ಕಣಜ, ಭತ್ತದ ಕಣಜ, ಆಮೇಲೆ ಹತ್ತಿಯ ಕಣಜ ಅಂತೆಲ್ಲ ಎಷ್ಟೊಂದಿದೆ. ಶುಗರ್ ಕೇನ್ ಅಂತೆಲ್ಲ ಕೇಳ್ತಾರೆ. ತೊಗರಿ ಕಣಜ ಅಂತ ಬಂತು ಅಂದರೆ ನಿಮ್ಗೆ ನೆನಪಾಗಬೇಕು ಗುಲ್ಬರ್ಗ ಜಿಲ್ಲೆ, ರೈಟ್. ನೆಕ್ಸ್ಟು ಕಾಫಿ ಜಾಸ್ತಿ ಬೆಳೆಯೋದು ಚಿಕ್ಕಮಗಳೂರಲ್ಲಿ. ಆಮೇಲೆ ನೆಕ್ಸ್ಟ್ ಇನ್ನು ಇದೇ ಥರದ್ದು ಯಾವ್ದು ಇದ್ದಾವೆ. ಇದು ಹತ್ತಿ, ದ ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅಂತ ಕೇಳ್ತಾರೆ. ಮ್ಯಾಂಚೆಸ್ಟರ್ ಇಂಗ್ಲೀಷೇ ಬರುತ್ತೆ ಅವಾಗಲೇ ಬರೀಕೆ, ರೈಟ್ ಚೆನ್ನಾಗಿ ಬರೀತೀನಿ. ಆಫ್ ಕರ್ನಾಟಕ ಯಾವುದು ಅಂದರೆ ದಟ್ ಈಸ್ ದಾವಣಗೆರೆ. ಇದು ನೆನ್ಪಿಟ್ಕೊಳ್ರಿ. ಆಮೇಲೆ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಕೇಳ್ತಾರೆ, ಅದು ನೆನ್ಪಿಟ್ಕೊಳ್ಳಿ. ತುಂಬ ಇದೆ ಈ ಥರದ್ದು. ತುಂಗ ಮತ್ತು ಭದ್ರಾ ನದಿಗಳು ಸೇರುವ ಸ್ಥಳನ ಕೂಡಲಿ ನೋಡಿ. ಸೇರೋ ಜಾಗನ ಕೂಡಲಿ ಅಂತಾರೆ. ತುಂಗ ಭದ್ರಾ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಇದು ಟ್ರಿಬ್ಯೂಟರೀಸ್ ಕೇಳ್ತಾರೆ. ಇವಾಗ ಭೀಮದು ಯಾವ್ದಾದ್ರು ಬರ್ತವೆ? ಮಲಪ್ರಭಾ, ಘಟಪ್ರಭಾ, ಆಯಿತಾ, ಕೊಯ್ನಾ. ಆಮೇಲೆ ನೆಕ್ಸ್ಟ್ ಮಲಪ್ರಭಾ, ಘಟಪ್ರಭಾ, ಕೊಯ್ನಾ, ತುಂಗಭದ್ರಾ ಇವೆಲ್ಲ ಬರ್ತವೆ, ರೈಟ್. ಭೀಮಾ, ಕೃಷ್ಣಾ ನದಿದ್ದು ಟ್ರಿಬ್ಯೂಟರೀಸ್ ಇವೆಲ್ಲ ಆಗಿರ್ತವೆ. ಅದು ಮಲಪ್ರಭಾ, ಘಟಪ್ರಭಾ, ಕೊಯ್ನಾ, ತುಂಗಭದ್ರಾ, ಭೀಮಾ ಇವೆಲ್ಲ ಟ್ರಿಬ್ಯೂಟರೀಸ್. ಇದಕ್ಕೊಂದು ಟ್ರಿಕ್ ಕೇಳ್ತೀನಿ ಕೇಳಿ, ಯಾವ ಥರ ನೆನ್ಪಿಟ್ಕೊಳ್ಳೋದು ಅಂತ. ನೋಡಿ, ಕೃಷ್ಣಾ ನದಿ ಟ್ರಿಬ್ಯೂಟರಿ ಕೇಳ್ತಾರಲ್ವ, ಭೀಮಾ ಮತ್ತು ಒಂದು ತಂಗಿ ತುಂಗಭದ್ರಾ, ಆಯಿತಾ. ಇಬ್ಬರು ಸೇರಿಬಿಟ್ಟು ಏನು ಮಾಡ್ತಾರೆ? ಕೋಳಿ ತಗೊಂಬರ್ತಾರೆ. ಅದನ್ನು ಕೊಯ್ದುಬಿಟ್ಟು ಘಟಪ್ರಭಾ ಗಂಟ್ಲಿಗೆ ಹಾಕೊಂಡು ತಿಂತಾರೆ, ರೈಟ್. ಮಲಪ್ರಭಾ ಮಲ್ಕೊಂತಾರೆ. ತಿಂದಮೇಲೆ ಅಭ್ಯಾಸಲೇ ಮಾಡ್ತೀವಿ, ರೈಟ್. ಮಲಗೋದು ಮಲಪ್ರಭಾ ಅಂತೀವಿ. ಭೀಮಾ, ತುಂಗಭದ್ರಾ, ಕೊಯ್ನಾ, ಘಟಪ್ರಭಾ, ಮಲಪ್ರಭಾ, ಆಯಿತು. ಟ್ರಿಬ್ಯೂಟರೀಸ್ ನೆನ್ಪಿಟ್ಕೊಳ್ಳಿ. ಈ ಥರ ತುಂಬ ಟ್ರಿಕ್ಸ್ ಇರ್ತವೆ, ನೀವು ಯೂಸ್ ಮಾಡ್ಕೋಬೇಕು. ಟ್ರಿಕ್ಸ್ ಮಾಡ್ಕೊತ ಕಲಿಬೇಕು, ನೆನ್ಪಿಟ್ಕೋಬೇಕು ಅಷ್ಟೇ. ಯಾವುದು ಟ್ರಿಕ್ಸ್ ಮಾಡ್ಕೊಂಡು ಓದಿರ್ತೀವೋ ತುಂಬ ಚೆನ್ನಾಗಿ ನೆನಪಿರುತ್ತೆ. ಅದು ತುಂಬಾ ಚೆನ್ನಾಗಿ ನೆನಪಿರುತ್ತೆ. ಸೊ ಟ್ರಿಕ್ಸ್ ಮಾಡ್ಕೊಂಡು ಓದ್ಕೊಳ್ರಿ ನೀವು ಓದ್ತಿರ್ಬೇಕಾದ್ರೆ. ನೆಕ್ಸ್ಟ್ ಪಾರ್ಟಿಗೆ ಹೋಗೋದಾದರೆ ಕೂಡಲಿ, ಆಯ್ತಲ್ಲ. ಘಟಪ್ರಭಾ, ಮಲಪ್ರಭಾ ಅಂತ ಕೃಷ್ಣಾ ನದಿಗಳು ಕೂಡುವ ಸ್ಥಳನ ನಾವು ಕೂಡಲ ಸಂಗಮ ಅಂತೀವಿ. ಇದು ನೆನಪಿಟ್ಕೊಳ್ರಿ. ಕೂಡಲಿ ಅಂತ ಯಾವುದದು? ತುಂಗ ಮತ್ತು ತುಂಗಭದ್ರಾ ಅನ್ನೋದೊಂದು ನೇಮ್ ಅಲ್ವಾ. ತುಂಗ ಮತ್ತು ಭದ್ರಾ ಸೇರೋದನ್ನ ಕೂಡಲಿ ಅಂತೀವಿ. ಘಟಪ್ರಭಾ, ಮಲಪ್ರಭಾ, ಕೃಷ್ಣ ಇವು ಮೂರು ಸೇರೋ ನದಿನ ಕೂಡಲ ಸಂಗಮ ಅಂತೀವಿ. ಬಾಗಲಕೋಟೆ ಜಿಲ್ಲೆ. ಸೊ
ಕೂಡಲ ಸಂಗಮ ಅನ್ನೋದು ಅಂಕಿತನಾಮ ಇದೆ ಯಾರ್ದು ಹೇಳಿ? ಬಸವಣ್ಣ ಅವ್ರದ್ದಲ್ಲ. ಅಕ್ಕ ಮಹಾದೇವಿ ಅವ್ರದ್ದು ಚನ್ನಮಲ್ಲಿಕಾರ್ಜುನ. ಈ ಥರ ಇದು ಕಡ್ಡಾಯ ಕನ್ನಡದಲ್ಲಿ ಕೇಳೋ ಚಾನ್ಸಸ್ ಇದೆ. ಔಟ್ ಆಫ್ ದ ಟಾಪಿಕ್ ಹೋಗ್ತಿದ್ದೀನಿ, ಸೊ ಬೇಗ ಮುಗಿಸೋಣ. ಇದಾದಮೇಲೆ ನಾಗರಹೊಳೆ ಅಭರ ಎಲ್ಲೂ ಇತ್ತು, ಕೂಡಲ ಸಂಗಮ ಆಯ್ತಲ್ಲ. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಇತ್ತೀಚೆಗೆ ಬೆಳಕಿಗೆ ಬಂದಿರುವ ಪಕ್ಷಿಧಾಮ ಯಾವುದು ಅಂದರೆ ಕುಕ್ಕೆನಗುಡ್ಡ ಪಕ್ಷಿಧಾಮ. ಇದು ಆಲ್ಮೋಸ್ಟ್ ಬುಕ್ಕಲ್ಲೂ ನಾನು ನೋಡಿಲ್ಲ. ಓಕೆ, ಇದು ಒಂದು ಹೊಸ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಅಂದರೆ ಹೊಸನಗರ ತಾಲೂಕಲ್ಲಿ ಇತ್ತೀಚೆಗೆ ಬೆಳಕಿಗೆ ಬಂದಿರೋದಲ್ಲ, ಅದಕ್ಕೆ. ನಾಗರಹೊಳೆ ಅಭಯಾರಣ್ಯ ಪ್ರಾರಂಭವಾದದ್ದು 1955. ಶರಾವತಿ ನದಿ ಯೋಜನೆಯ ಮುಖ್ಯ ಉದ್ದೇಶ ವಿದ್ಯುತ್ ಉತ್ಪಾದನೆ. ಶರಾವತಿ ಇದ್ಯಾವುದು? ಜೋಗ ಜಲಪಾಲ್ಸ್ ಅಂತ ಹೇಳಿದೆ ನಾನು. ಜೋಗ್ ಫಾಲ್ಸ್, ರಿಮೆಂಬರ್ ಇಟ್. ಅದಾದಮೇಲೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಪುರಾತನ ಪಕ್ಷಿಧಾಮ ಕೊಕ್ಕರಬೆಳ್ಳೂರು. ತುಂಬ ಇಂಪಾರ್ಟೆಂಟ್. ತುಂಬ ಅಂದರೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದು ಬೇಸಿಕ್ ಒಂದು ನಾಲೆಡ್ಜ್ ಆಗಿದೆ. ಇದು ಸಿಕ್ಸ್ತಿಂದನೂ ಕಲ್ತ್ಕೊಂಬಂದಿರುವಂಥದ್ದಾಗಿದೆ. ಯಾಕಂದರೆ ನಾನು 2 ಕ್ವಶನ್ ಪೇಪರಲ್ಲಿ ಅಬ್ಸರ್ವ್ ಮಾಡಿದಾಗ ಇತ್ತು. ಕವಿ ರವೀಂದ್ರನಾಥ ಠಾಕೂರರು ಕರ್ನಾಟಕದ ಒಂದು ರೈಲು ನಿಲ್ದಾಣದಲ್ಲಿ ಕೆಲಕಾಲ ಕುಳಿತಿದ್ದರು. ಈ ಜಾಗದಲ್ಲಿ 1 minute zoom. Okay, it doesn't come to zoom actually. Yeah. ಈ ಜಾಗದಲ್ಲಿ ಸ್ಮಾರಕ ಇದೆ. ಈ ಸ್ಮಾರಕವನ್ನು ಹೊಂದಿರುವ ರೈಲು ನಿಲ್ದಾಣ ಧಾರವಾಡ. ಕರ್ನಾಟಕದಲ್ಲಿ ಸಾರ್ ಖಬರ್ ಗೋರಿಗಳು ಕಾಣಬರುವುದು ಬಿಜಾಪುರದಲ್ಲಿ. ಕರ್ನಾಟಕದಲ್ಲಿರುವ ಜಿಲ್ಲೆಗಳ ಸಂಖ್ಯೆ 30, ಈಗ 31 ಆಗಿದೆ. ಯಾವುದು ಸೇರ್ಕೊಂಡಿರೋದು ಅಂದರೆ ವಿಜಯಪುರ. Sorry for inconvenience. (31st) ಅಲ್ವಾ? Then moving to the next point. ಕರ್ನಾಟಕದಲ್ಲಿರುವ ಗಿರಿಧಾಮಗಳೆಂದರೆ ಯಾವುದಾದ್ರು? ಕೆಮ್ಮಣ್ಣನಗುಂಡಿ ನಂದಿ ಬೆಟ್ಟ. ಅದಾದಮೇಲೆ ಕೆಮ್ಮಣ್ಣನಗುಂಡಿ ಮತ್ತು ನಂದಿ ಬೆಟ್ಟ, ಇವೆರಡು ಗಿರಿಧಾಮಗಳು. ಮತ್ತು ಇನ್ನು ಎಷ್ಟು ಪಕ್ಷಿದು, ಮತ್ತು ಇವಾಗ ನಮ್ಮ ರೆಡ್ ಬುಕ್ಕಲ್ಲಿ ಯಾವುದು ಅದನ್ನೆಲ್ಲ ನಾವು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಬೇಕು ನೀಟಾಗಿ. ಅದೆಲ್ಲ ಕೇಳ್ತಾರೆ, ಯಾಕಂದರೆ ಕರೆಂಟ್ ಇವೆಂಟ್ಸ್ ಈಗ ಯಾವುದಾದ್ರು ರೆಡ್ ಬುಕ್ಕಿಗೆ ಸೇರಿಸಿದ್ದಾರೆ. ಅದೆಲ್ಲ ರೆಡ್ ಬುಕ್ಕಲ್ಲಿ ಯಾವುದಾದ್ರು ಯಾವ ಪ್ರಾಣಿಗಳನ್ನ ಸೇರಿಸ್ತಾರೆ ಅಂದರೆ ಯಾವುಗಳ ಸಂತತಿ ಕ್ಷೀಣಿಸ್ತಾ ಹೋಗ್ತಾವಲ್ಲ ಅವನ್ನ ನಾವು ರೆಡ್ ಬುಕ್ಕಲ್ಲಿ ಮೆನ್ಷನ್ ಮಾಡ್ತಿದ್ದೀವಿ ಈಗ. ದೆನ್ ಮೂವ್ ಟು ದ 47th ಪಾಯಿಂಟ್. ಮುಳಬಾಗಿಲಿನಲ್ಲಿರುವ ಬೃಂದಾವನದ ಹೆಸರು ಶ್ರೀಭದ್ರನ ಬೃಂದಾವನ ಅಂತ ಹೇಳ್ತಾರೆ. ನವಿಲುಗಳು ಹೆಚ್ಚಾಗಿ ಕಾಣಬರುವ ಅಭಯಾರಣ್ಯ. ನವಿಲು ಹೆಚ್ಚಾಗಿ ಎಲ್ಲಿ ಅಂತಂದರೆ ಕೊಲ್ಲೂರು ಕಾರ್ಕಳ ಅಭಯಾರಣ್ಯದಲ್ಲಿ. ಗಿರಿಧಾಮಗಳ ರಾಣಿ ಎಂದು ಹೆಸರಾಗಿರೋದು ಕೆಮ್ಮಣ್ಣನಗುಂಡಿ, ನೆನ್ಪಿಟ್ಕೊಳ್ರಿ. ಶಿವನ ಸಮುದ್ರದಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆ ಪ್ರಾರಂಭವಾದದ್ದು 1902. ಇಟ್ಸ್ ಇಂಪಾರ್ಟೆಂಟ್. 1902ನಲ್ಲಿ ಶಿವನ ಸಮುದ್ರ ಫಸ್ಟು ಎಲೆಕ್ಟ್ರಿಸಿಟಿ ಇಲ್ಲೇ ಇದು ಮಾಡಿದ್ದು, ಶಿವನ ಸಮುದ್ರದಲ್ಲೇ. ಇದು ವಿಶ್ವೇಶ್ವರಯ್ಯ ಅವ್ರ ಕಾಲದಲ್ಲೇ ಆಗಿರೋದು. ಅದಾದಮೇಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡುವ ಕೇಂದ್ರ ಯಾವುದು ಅಂದರೆ ರಾಜ್ಯ ಬೃಹತ್ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ ಕಪ್ಪತಗುಡ್ಡ. ಈ ಒಂದು ವಿಧದ ವಿದ್ಯುತ್ ಶಕ್ತಿ ಕೇಂದ್ರವಾಗಿದೆ. ಯಾವುದು ಅಂದರೆ ಪವನ ಶಕ್ತಿ, ಅಂದರೆ ವಿಂಡ್ ಎನರ್ಜಿ. ಅ ಕೈಂಡ್ ಆಫ್ ಎನರ್ಜಿ ರಿಸೋರ್ಸ್. ವಿಂಡ್ ಎನರ್ಜಿ ಟರ್ಬೈನ್ಸ್ ಯೂಸ್ ಮಾಡಿಕೊಂಡು ಪ್ರೊಡ್ಯೂಸ್ ಮಾಡ್ತಾರೆ. ಇದು ಜಾಸ್ತಿ ಎಲ್ಲಂದರೆ ತಮಿಳ್ನಾಡಲ್ಲಿ ಆ್ಯಕ್ಚುಲಿ ಇದನ್ನು ಜಾಸ್ತಿ ಪ್ರೊಡ್ಯೂಸ್ ಮಾಡೋದು. ಅದಾದಮೇಲೆ ಕರ್ನಾಟಕ ಮತ್ತು ತಮಿಳುನಾಡುಗಳು ಕೂಡುವ ಸ್ಥಳ ನೀಲಗಿರಿ ಬೆಟ್ಟದ ಮೇಲೆ ಇರುವ ಗಿರಿಧಾಮ, ಅದು ಉದಕಮಂಡಲ ಅಂತ ಹೇಳ್ತಾರೆ. ಪಂಪಸಾಗರ ಎಂದು ಕರೆಯಲ್ಪಡುವ ಜಲಾಶಯ ಯಾವುದಂದರೆ ತುಂಗಭದ್ರಾ ಜಲಾಶಯ. ಬಿ ರಿಮೆಂಬರ್ ಇಟ್. ಸೊ ಇದಿಷ್ಟು ಲಾಸ್ಟ್ ಪಾರ್ಟು. ನೆಕ್ಸ್ಟ್ ಪಾಯಿಂಟ್ಸ್ನ ಕ್ವಿಕ್ ರಿವಿಷನ್ ಅನ್ನೋ ಥರ ಮಾಡ್ಕೊಂಡು ಹೋಗಿದ್ದೀನಿ.
ಪರವಾಗಿಲ್ಲ ಓದದೇ ಇರೋರು ಕೂಡ ಈ ಪಾಯಿಂಟ್ಸ್ನ ಒಂದು ಕಡೆ ಬರ್ಕೊಳ್ರಿ, ಓದ್ಕೊಂತ ಹೋಗ್ರಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಟ್ ಇಂಪ್ರೂವ್ಸ್ ಯುವರ್ ಜಿ ಕೆ ಆ್ಯಂಡ್ ಆಲ್ಸೋ ವೆರಿ ವೆರಿ ಮಚ್ ಹೆಲ್ಪ್ಫುಲ್ ಫಾರ್ ಆಲ್ ದಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಂತ ಹೇಳ್ತಾ, ಕೀಪ್ ವಾಚಿಂಗ್ ಆ್ಯಂಡ್ ಡೂ ಸಪೋರ್ಟ್ ಮೀ. Like, share, comment and subscribe to this channel. Thank you. Bye bye.